ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಸಾಸಸ್ ಬಳಸಿ ಫ್ರೈಡ್ ರೈಸ್ ಮಾಡೋದು ಹೇಗೆ, ಈಸಿ ಮೆಥಡಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ತುಂಬ ಈಸಿ ಮೆಥಡ್ ಇದ್ದು ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ದೊಡ್ಡ ಸ್ಪೂನ್ ಹಾಕಿಕೊಳ್ಳಿ. ನಾವು ಚಿಕ್ಕ ಸ್ಪೂನ್ ಹಾಕಿರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರಬೇಕು ಈರುಳ್ಳಿ, ಅದು ಹಾಕ್ಕೊಬೇಕು. ಸಣ್ಣಕ್ಕೆ ಉದ್ದಕ್ಕೆ ಇದ್ರೇ ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದಂತೂ ತುಂಬ ರುಚಿಯಾಗಿರುತ್ತೆ ಫ್ರೈಡ್ ರೈಸು. ಒಂದ್ಸತಿ ನೀವು ಮನೇಲಿ ಮಾಡ್ಕೊಂಡು ತಿಂದರೆ ರೋಡ್ ಸೈಡಲ್ಲಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತೀರಾ, ಆ ಥರ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಆನಿಯನ್ಸ್ ಎಲ್ಲ ಸ್ವಲ್ಪ ಹಾಫ್ ಬೇಯಬೇಕು ಅಷ್ಟೇ, ತುಂಬ ಬೇಯಿಸ್ಕೋಬಾರ್ದು ಫ್ರೈಡ್ ರೈಸ್ಗೆ ಯಾವಾಗ್ಲೂ. ಹಾಫ್ ಬೆಂದ ನಂತರ ನಾವು ಸಣ್ಣಕ್ಕೆ ಹೆಚ್ಚಿರುವ ಕ್ಯಾಬೇಜ್, ಎಲೆಕೋಸು, ಸಣ್ಣಕ್ಕೆ ಹೆಚ್ಚಿರುವ ಕ್ಯಾರೆಟ್, ಸಣ್ಣಕ್ಕೆ ಹೆಚ್ಚಿರುವ ಬೀನ್ಸ್ ಮತ್ತು ಸಣ್ಣಕ್ಕೆ ಹೆಚ್ಚಿರುವ ಕ್ಯಾಪ್ಸಿಕಮ್ ಇವೆಲ್ಲ ಯೂಸ್ ಮಾಡಿದ್ದೀವಿ ತರಕಾರಿ. ಕ್ಯಾಬೇಜ್ ಹಾಕಿದ್ರೆ ಅಂತೂ ಎಲೆಕೋಸು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀವಿ. ಎಲೆಕೋಸನ್ನ ಉದ್ದುದ್ದಕ್ಕೆ ಈ ಥರ ಹೆಚ್ಕೊಂಡ್ರೆ ರುಚಿಯಾಗಿರುತ್ತೆ. ಎಲ್ಲ ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹಾಕಿಬಿಡಿ. ಇದನ್ನು ಅಷ್ಟೇ 50% ಇಲ್ಲ 80% ಬೇಯಬೇಕಷ್ಟೇ. ಅದು ಕ್ರಂಚಿನೆಸ್ಸಾಗಿ ಬೇಯಬೇಕಷ್ಟೇ. ಆವಾಗ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ದು ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಸ್ವಲ್ಪ ಹಸಿ ವಾಸನೆ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ನಮಗೆ ಇದು ವೈಟ್ ಕಲರ್ ಇದ್ದರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀವಿ. ನಿಮಗೆ ಇಲ್ಲ ನಮಗೆ ಪರವಾಗಿಲ್ಲ ವೈಟ್ ಕಲರ್ ಇಷ್ಟ ಆಗುತ್ತೆ, ವೈಟ್ ರೈಸ್ ಥರ ಕಾಣುತ್ತೆ ಅಂದ್ಬಿಟ್ಟು ನಾವು ಅರಿಶಿನ ಹಾಕ್ಕೊಂಡ್ವಿ ಅಷ್ಟೇ. ನಿಮಗೆ ಇಲ್ಲ ಪರವಾಗಿಲ್ಲ ಹಂಗೆ ವೈಟ್ ಆಗಿದ್ರೇ, ಆ್ಯಕ್ಚುಲಿ ಫ್ರೈಡ್ ರೈಸ್ ವೈಟಾಗಿ ಇರೋದು ನಮ್ಗೆ ಅದು ಇಷ್ಟ ಆಗಲ್ಲ ಅಂತ ಹಂಗೆ ಮಾಡ್ಕೊಂಡ್ವಿ. ನಿಮಗೆ ಅರಿಶಿನ ಹಾಕ್ಕೊಳ್ದೇ ಆಗುತ್ತೆ ಅಂದರೆ ಅರಿಶಿನ ಹಾಕ್ಕೊಳ್ದೇ ನೀವು ಯೂಸ್ ಮಾಡ್ಕೊಬೋದು. ಇದು ಸ್ವಲ್ಪ ಹಾಫ್ ಬೇಯಬೇಕಷ್ಟೇ, ಇದು ತುಂಬ ಬೇಯಬಾರ್ದು, ಕ್ರಂಚಿ ಆಗಬೇಕಷ್ಟೇ ಇದು ವೆಜಿಟೇಬಲ್ಸ್ ಎಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಿಕೊಳ್ಳಿ, ಯಾಕಂದರೆ ಸಾಸಸ್ ಎಲ್ಲ ಸ್ವಲ್ಪ ಉಪ್ಪು ಇರುತ್ತಲ್ವ, ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿಕೊಳ್ಳಿ. ಕಮ್ಮಿ ಇದ್ದರೆ ಪರವಾಗಿಲ್ಲ, ನಾವು ಟೊಮೆಟೊ ಸಾಸ್ನ ಹಂಚ್ಕೊಂಡು ತಿಂತೀವಲ್ವ, ಅಲ್ಲಿ ಅಡ್ಜಸ್ಟ್ ಆಗೋಗುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ನಂತರ 1 ಚಿಟಿಕೆ ಅದೇ ಹೇಳಿದ್ನಲ್ವ ಅರಿಶಿನ ಹಾಕ್ಕೊಂಡಿದ್ದೀವಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈ ಫ್ರೈಡ್ ರೈಸ್ ಮಾಡೋಕ್ಕೆ ನಿಮಗೆ ಒಂದು 10 ನಿಮಿಷ ಇದ್ದರೆ ಸಾಕು, ಈ ರೈಸ್ ರೆಡಿಯಾಗಿ ಹೋಗುತ್ತೆ. ಎಲ್ಲನೂ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ, 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಗ್ರೀನ್ ಚಿಲ್ಲಿ ಸಾಸ್ 1-2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಇದೇನು ಅಷ್ಟೊಂದು ಖಾರ ಬರಲ್ಲ, ಅದಕ್ಕೋಸ್ಕರ 1-2 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಹಾಕ್ಬಿಟ್ಟು ಒಂದೂವರೆ ಇಲ್ಲ 1 ಸ್ಪೂನಷ್ಟು, 1 ಫುಲ್ ಸ್ಪೂನಷ್ಟು 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಬಿಟ್ಟು ಹಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಇದನ್ನು ಲೆಫ್ಟ್ ಓವರ್ ರೈಸ್ ಅಂತೀವಲ್ವ, ಆ ಲೆಫ್ಟ್ ಓವರ್ ರೈಸ್ನು ನೀವು ಹಾಕಿ ಮಿಕ್ಸ್ ಮಾಡ್ಬೋದು. ಇಲ್ಲ ಲೆಫ್ಟ್ ಓವರ್ ರೈಸ್ ಇಲ್ಲ ಅಂತ ಅಂದರೆ ನೀವು ಆವಾಗಲೇ ಬಿಸಿ ಅನ್ನನ ಬಿಸಿ ಹಾಕಬೇಡಿ, ಸ್ವಲ್ಪ ಹಾರಿಸ್ಬಿಟ್ಟು ಹಾಕಿ, ಆವಾಗಲೇ ಉದುರಾಗಿರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಏನು ಮಾಡ್ತೀವಿ, ಒಂದು ತಟ್ಟೆನಲ್ಲಿ ಬಿಸಿ ಅನ್ನ ಇತ್ತು ಅಲ್ವಾ, ಸ್ವಲ್ಪ ಹಾರಿಸ್ಬಿಟ್ಟು ಇದಕ್ಕೆ ಹಾಕಿದ್ದೀವಿ. ಈಗ ಹಾರಿರೋ ರೈಸ್ನ ಹಾಕ್ಕೊತಾ ಇದ್ದೀವಿ. ನಾವು ಇದಕ್ಕೆ 1-2 ಗೋಡಂಬಿನ ಚಿಕ್ಕ ತುಂಡುಗಳು ಮಾಡ್ಕೊಂಡು ಹಾಕ್ಕೊಂಡ್ವಿ. ಅದು ವಿಡಿಯೋ ಸ್ಕಿಪ್ಪಾಗಿ ಹೋಗಿದೆ, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಗೋಡಂಬಿ ಆಪ್ಷನಲ್, ನಿಮ್ಮ ಇಷ್ಟ. ಇಲ್ಲ ಅಂದರೆ ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತ ಅಷ್ಟೇ. ಇವಾಗ ಅದು ಫ್ರೈಡ್ ರೈಸ್ ಗೊಜ್ಜಿನಲ್ಲಿ ಅನ್ನ ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಲಂಚ್ ಬಾಕ್ಸ್ಗೂ ಆಗ್ಬೋದು, ಇಲ್ಲ ಸ್ನ್ಯಾಕ್ಸ್ಗೂ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಫ್ರೈಡ್ ರೈಸ್ ಸವಿಯಲು ಸಿದ್ಧ. ನಾವಿವತ್ತು ಟೊಮೆಟೊ ಸಾಸ್ ಜೊತೆ ತಿಂತಾ ಇದ್ದೀವಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.